ಹಿಂಗೆ ಹಿಡ್ಕೋಬೇಕು, ಎತ್ತಾಕ್ಬಾರ್ದು, ಬಾಯಿಲಿ ಕೊಡ್ತೀನಿ ಬಾ. ಅಲ್ಲಿ ಇವಾಗ ಪರವಾಗಿಲ್ವಾ? ಅವ್ರ ವಯಸ್ಸಿವರು ಆಂಟಿ ಚೆನ್ನಾಗಿ ನೋಡ್ಕೊಳ್ಳಿ ಅಂಕಲ್ನ, ಕಳಿಸಿ ಬೇಗ ಅಂಗಡಿಗೆ. ಆಯ್ತು ಕಣ. ಓಕೆ ಸರ್. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಕೂಡಂಬಳ್ಳಿ ಹತ್ರ ಇರೋ ನಿಡ್ಗೋಡಿ ಗ್ರಾಮಕ್ಕೆ ಬಂದಿದ್ದೀನಿ. ಯಾಕಂದರೆ ನಮ್ಮ ಶಾಪಲ್ಲಿ ಒಬ್ರು ಅಂಕಲ್ ವರ್ಕ್ ಮಾಡ್ತಿದ್ರು, ಪುಟ್ಸಮಣ್ಣ ಅಂತ. ಅವ್ರಿಗೆ ಹುಷಾರಿಲ್ಲ, ಸೊ ಹಂಗಾಗಿ ಬಿದ್ದು ಕಾಲು ಏಟ್ ಮಾಡ್ಕೊಬಿಟ್ಟಿದ್ದಾರೆ. 1 ವೀಕ್ ಆಯಿತು. ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಹಂಗಾಗಿ ಅವ್ರದ್ದು ಮನೆ ಹತ್ರನೇ ತೋಟ ಇಲ್ಲ ಇರೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಹಳ್ಳಿ ಸೊಗಸು ನೋಡೋಕ್ಕೆ ಒಂಥರ ಚೆಂದ, ತುಂಬ ಚೆನ್ನಾಗಿದೆ. ವೆದರ್ ಅಂತೂ ಸಕ್ಕದಾಗಿದೆ. ಅದ್ರ ಜೊತೆಗೆ ತೋಟ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತೈತೆ. ನನಗೆ ಬಾಳೆಹಣ್ಣು ಹಾಕಿದ್ದಾರೆ, ಆ ಕಡೆ ಪರಂಗಿ ತೋಟ ಐತೆ, ಆ ಕಡೆ ಏನೋ ಗೊತ್ತಿಲ್ಲ ನಂಗೆ ಅದು ಏನು ತೋಟ. ನೀಲಗಿರಿ. ನೀಲಗಿರಿ, ತೆಂಗಿನ ಮರ ಎಲ್ಲ ಐತೆ. ನೋಡೋಕ್ಕೊಂಥರ ಚೆನ್ನಾಗೈತೆ. ತೋಟಕ್ಕೆ ನೀರೆಲ್ಲ ಹಾಯಿಸಿರೋದ್ರಿಂದ ವಾತಾವರಣ ಕೂಲಾಗಿದೆ. ಆಂಟಿ ಏನು ನುಗ್ಗೆ ಸೊಪ್ಪ ಅದು? ಹೌದು, ಮಾಡ್ತಾ ಇರ್ತೀವಿ ನಾವು. ಸೊಪ್ಪು ತಿನ್ಬೇಕಲ್ಲ ಮಗ, ಸೊಪ್ಪ. ಹೌದು, ಚೆನ್ನಾಗದ ಎಳೆ ಸೊಪ್ಪು ಕಿತ್ಕೋವ. ಅವ್ರು ಕೊಡ್ತೀನಿ ಅಂತ ಹೇಳವ್ರೆ. ಅವ್ರು ನಾವೆಲ್ಲ ಒಂದ್ಮನೆ ಅಂತ ಕಿತ್ಕೋರಿ. ಆಯ್ತು, ಕಿತ್ಕೋರಿ. ಜೋಳ ಊದಿದ್ನಾ, ಜೋಳದ ನುಚ್ಚು. ಇದನ್ನ ಬಾಳೆಕಾಯಿ ಏನು ಬರಪ್ಪ, ಇವು ಅಕ್ಕಿಗಳೆಲ್ಲ ಬರ್ತವ ಹಾರಾಡ್ಕೊಂಡು. ನಾನು ಏನ್ ಅನ್ಕೊಂಡೆ ಗೊತ್ತಾ, ಬಾಳೆ ಗಿಡ ಇರ್ಬೇಕು ಅದಾಗೈತೆ. ನ್ಯಾತಾಕಿರೋದು ಅಕ್ಕಿಗಳೆಲ್ಲ ತಿನ್ನಕ್ಕೆ. ಅಕ್ಕಿ ತಿನ್ನಕ್ಕೆ ಅಕ್ಕಿಗಳೆಲ್ಲ ಬರ್ತಾವಲ್ಲ ಗಿಜಿನೇ ಆಗ ಕಿತ್ಕ ತಿನ್ನಕ್ ಮೊದ್ಲೊಂದು ಗೊನೆ ಕಟ್ಟಿದ್ರೆ ಎಣ್ಣೆ ಆಗ್ಬಿಟ್ಟು ತಿನ್ಕೊಬಿಟ್ಟದೆ. ಅದು ಹಾಳಾದ್ರೆ ಹಣ್ಣೊಂದು ಹಣ್ಣ ತಿನ್ಕೊತ ಮೊನ್ನೆ ಕಟ್ಟವನೆ, ಅದಕ್ಕೆ ಎಣ್ಣೆ ಆಗ್ಲಿಲ್ಲ. ಚೆನ್ನಾಗೈತೆ. ಚಿಕ್ಕ ಚೋಟ ತೆಂಗಿನ ಮರಗಳೇ, ಚಿಕ್ಕೈತೆ ತೆಂಗಿನ ಮರ. ಇವಾಗ ನೆಟ್ಟಿರ್ಬೇಕನ್ನಪ್ಪ ಇವು. ಹೌದಾ, ಎಷ್ಟು ವರ್ಷ ಆಯ್ತು? ನೆಟ್ಟಿನಿ 7-8 ವರ್ಷ ಆಯ್ತು ಮಗ. ಇವು ಒಂದ್ಸರಿ ನೆಟ್ಲಿಲ್ಲ. ಇವ ಒಂದೊಂದು ನಮ್ಗೆ ಹೆಂಗೆ ಕಾಸು ಆಯ್ತು ಅವಾಗ ಅವು ನೆಟ್ಬಿಟ್ಟು ಮರ. ಅವಾಗ ಅವೆಲ್ಲ ಕಡಿಮೆ ನೆಟ್ಟವು. ಇವೊಂದು ಸೊಸಿ ಫಸ್ಟ್ ನೆಟ್ಟಿದ್ದು. ಅವು ಹತ್ರನೇ ಒಂದು 3 ಸೊಸಿ ಬಿದ್ದೋಗ್ಬಿಟ್ಟು ಕಾಲಿ ಬಿದ್ದಕ್ಕೆ. ನಮಗೋಸ್ಕರ ಇಲ್ಲಿ ಆಂಟಿ ನುಗ್ಗೆ ಸೊಪ್ಪು ಕಿತ್ಕೊಡ್ತಿದ್ದಾರೆ. ಯಾವಾಗಾದ್ರೂ ಬೇಕಾದಾಗ ಪುಷಬಿ ನಾನು ಕಿತ್ಕೋತೀನಿ. ಪುಷಬಿ ಜೊತೆ ಹೇಳ್ಕಸಿ ಕಿತ್ಕೊಡ್ತೀನಿ. ಪುಷಬಿ ಬರ್ತದಲ್ವ, ಅದ್ರ ಜೊತೆ ಹೇಳ್ಕಸಿ. ಪಾಪ ಹೆಂಗ್ ಬಿದ್ರು ಆಂಟಿ ಅವರು? ಅಯ್ಯೋ ಹೆಂಗ್ ಬಿದ್ರು ಕಾಣಿಕನಪ್ಪ, ಬತ್ತಾ ಇದ್ದಾಗ ಬಿದ್ಬಿಟ್ರು. ಆ ಕಡೆ ಬತ್ತಾ ಇದ್ದಾಗ ಅದಕ್ಕೆ ನೋಡ್ಕೊಂಡು ಹೋಗೋದ ಅಂತ ಬಂದ್ವಿ. ನಮ್ಮ ಚೇತು ಬಂದ, ಹಿಂಗೆ ದೊಡ್ಡ ನಾವು ತಲೆದಿರೋದು ಅಂತ ಹೋಗ್ಬೇಕಪ್ಪ. ನೀನು ಬೇಕಾದಾಗ ನಮ್ಮ ಪುಷಬಿ ಜೊತೆ ಹೇಳ್ಕಸಿ. ಉತ್ತಿ ಕೊಟ್ಟು ಕಳಿಸ್ತೇವೆ. ನಮ್ಗೆ ಕಳಿಸ್ತದೆ. ನುಗ್ಗೆ ಸೊಪ್ಪು ಉಪ್ಸಾರ ಅಂದರೆ ಇಷ್ಟ ನಮಗೆ. ನಾವು ತಿಂತೀವಿ ಕಣಪ್ಪ. ಎಲ್ಲ ನೀರಿಗೆ ಎಷ್ಟು ಕಷ್ಟ ಇತ್ತು. ಇವಾಗ ನೋಡಿ ನೀರು ಬರೀತಾ ಇದೆ. ವೆದರ್ಗೂ ನೀರು ಹೋಗ್ತಾ ಇರೋದಕ್ಕೂ ಚೆನ್ನಾಗೈತೆ. ತೋಟದಲ್ಲಿ ನೀರೆಲ್ಲ ನೋಡೋಕ್ಕೆ ಏನೋ ಒಂಥರ ಖುಷಿ. ಯಾಕಂದರೆ ಗ್ರೀನ್ ಇರುತ್ತೆ ತೋಟ ಎಲ್ಲ. ನೀರಿರ್ತಾರೆ, ನೀರಿಲ್ಲ ಅಂತ ಅಂದರೆ ಎಲ್ಲ ಒಣಗೋಗಿರುತ್ತೆ. ಹಂಗಾಗಿ ನೀರು ನೋಡಿ ತುಂಬ ಖುಷಿ ಆಗ್ತೈತೆ. ಮೇಕೆ ಬರ್ತಿದೆ. ಓ, ಅದ್ರದ್ದು ಅಮ್ಮ ಬೇಕು ಅಂತನಾ? ತಗೋ ಬಾ. ಮೇಕೆ ಅಂದ್ರೆ ಭಾರಿ ಇಷ್ಟ ಗೈಸ್. ಹಿಂಗೆ ಹಿಡ್ಕೋಬೇಕು, ಎತ್ತಾಕ್ಬಾರ್ದು, ಬಾಯಿಲಿ ಕೊಡ್ತೀನಿ ಬಾ. ಅಲ್ಲಿ ಹೋಗ್ಬಾರ್ದು ಬಾ. ಚೆನ್ನಾಯ್ತಾ? ಅಲ್ಲಿ ಅಲ್ಲೊಂದು ಬಂತು. ಅಲ್ಲಿ ಕಾಫಿ ಇಟ್ಕೊಂಡೋಗದಾ? ದುಡ್ಡು ಕೊಟ್ಬಿಟ್ಟು ಇಸ್ಕೊಂಡೋಗದಾ? ಚೆನ್ನಾಗಿತ್ತು ಇದು. ಏನು ಮಾಡೋದಿಲ್ಲ.
ಬಿಡು ಕೆಳಗಡೆ, ಬಿಡು ಕೆಳಗಡೆ ಸಾಕು. ಅಂಕಲ್ ಯಾವಾಗ ಬರ್ತೀರಾ? ಅಂಕಲ್ ಇವ್ರಿಗೆ ಹುಷಾರಿಲ್ಲ, ಇವ್ರನ್ನ ನೋಡಕ್ಕೆ ಬಂದಿರೋದು ನಾವು. ಇವಾಗ ಪರವಾಗಿಲ್ವಾ? ಅವ್ರ ವಯಸ್ಸು ಇವರು. ಆಂಟಿ ಚೆನ್ನಾಗಿ ನೋಡ್ಕೊಳ್ಳಿ ಅಂಕಲ್ನ, ಕಳಿಸಿ ಬೇಗ ಅಂಗಡಿಗೆ. ಅವ್ರ ಮಗ ಇವರು. ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ಇದು ನಮ್ಮದು ಓಲ್ಡ್ ಶಾಪ್. ಆಲ್ರೆಡಿ ಫಸ್ಟ್ ಇತ್ತಲ್ವಾ ಆ ಶಾಪ್ ಇದು. ಈ ಶಾಪ್ನ ನಮ್ಮ ಡ್ಯಾಡಿ ಅವ್ರು ನೋಡ್ಕೊತಿದ್ದಾರೆ. ಅಲ್ಲಿ ಮಾಧವ್ರು ಇರ್ತಾರೆ. ಇದ್ರ ಪಕ್ಕದಲ್ಲೂ ಒಂದಿದೆ, ಅದು ಮತ್ತು ಇದು ಎಲ್ಲ ನಮ್ಮ ಅಪ್ಪಾಜಿ ನೋಡ್ಕೊತಾರೆ. ಕೂತಿದ್ದಾರೆ ನಮ್ಮ ಡ್ಯಾಡಿ. ಪ್ರತಾಪ್ ಅವರೇ ಏನೋ ಜೋರಾಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಹೌದಾ? ಹೆಂಗೈತಿ ಈ ಅಂಗಡಿ ಸರಿನಾ ಆ ಅಂಗಡಿ ಸರಿನಾ? ನಮಗೆ ಎಲ್ಲಾ ಕಡೆ ಇದ್ರೂ ಸರಿ, ಇಲ್ಲೂ ಸರಿ ಅಲ್ಲೂ ಸರಿ, ಎರಡು ಕಡೆನೂ ಚೆನ್ನಾಗಿದೆ. ಹೌದಾ? ಎಲ್ಲಿ ಚಾನು? ಹೊಸ ಶೋರೂಮ್ ಹತ್ರ. ಇಲ್ಲಿ ಯಾರ್ಯಾರು ಇದ್ದೀರಾ? ನಾನು ಒಬ್ಬನೇ ಇಲ್ಲಿ ಸದ್ಯಕ್ಕೆ ಪರಿಸ್ಥಿತಿ. ನಮ್ಮ ಡ್ಯಾಡಿ ಮತ್ತೆ ನೀವು? ನಾನು, ನಮ್ಮ ಗೌಡ್ರು, ನಮ್ಮ ಚಾನು. ಓಕೆ. ಹೆಂಗ್ ನಡೀತೈತಿ ಇಲ್ಲಿ ಬಿಸ್ನೆಸ್? ಬಿಸ್ನೆಸ್ ಸೂಪರ್ ಆಗಿ ನಡೀತದೆ. ಸೂಪರಾ? ನಮ್ದಿದು ಹಳೆ ಅಂಗಡಿ. ಲೈಕ್ ನಾವು ಕಾಂಪ್ಲೆಕ್ಸ್ ಓನಾಗಿ ಮಾಡೋಕ್ಕಿಂತ ಮುಂಚೆ ಫಸ್ಟು ನಮ್ಮದು ಬಿಸ್ನೆಸ್ ಇಲ್ಲಿ ಇದ್ದಿದ್ದು. ಇವಾಗ್ಲೂ ಇಲ್ಲೂ ಇದೆ, ಅಲ್ಲೂ ಇದೆ, ಎರಡು ಕಡೆನೂ ಇದೆ. ಬಟ್ ಅಲ್ಲಿ ನಮ್ಮ ಮಾಧವ್ರು ಇದ್ದಾರೆ, ಇಲ್ಲಿ ನಮ್ಮ ಅಪ್ಪಾಜಿಯವ್ರು ನೋಡ್ಕೊತಾರೆ. ಓಡೋಡ್ ಬರ್ತಾವನೆ. ಇಲ್ಲೂ ಒಂದಿದೆ, ಇದು ಒಂದು, ಇದು ಒಂದು, ಎರಡು ನಮ್ದೇನೆ. ಓಕೆ. 3 1 3 3 2 3 2 6. ಓಕೆ, ಥ್ಯಾಂಕ್ ಯು. ಯು ಅಂಡರ್ಸ್ಟುಡ್. Well, keep your seeing it in bros. Next is question for. Don't tell answer. 5 sir. You tell ya? 6. Your answer is correct. Multiplication. ಸರ್ ನಾನು ಹೇಳ್ತೀನಿ. Yes, you are only. Answer is 20 sir. Okay. $30. 10, 30, 35. Oh, yummy! The winner is ಪೂಜಮ್ಮ. ಯಾರು ವಿನ್ ಆಗಿದ್ದು? ಹೈ ಫೈ. congratulations. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಕಲ್ ನೋಡ್ಕೊಂಡು ಬಂದ್ವಿ, ಟಯರ್ಡ್ ಆಗಿತ್ತು. ಸೊ ಅಡಿಗೆ ಏನೂ ಇರಲಿಲ್ಲ, ಹಂಗಾಗಿ ಊಟಕ್ಕೆ ಇವಾಗ ಏನಾದರೂ ಒಂದು ಮಾಡಬೇಕಿತ್ತು. ಕ್ವಿಕ್ಕಾಗಿ ಏನಾದರೂ ಒಂದು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಪನ್ನೀರ್ ಗೀ ರೈಸ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಎಣ್ಣೆ ಕಾದಿದೆ, ಒಂದು ಚಕ್ಕೆ ಹಾಕೋತಾ ಇದ್ದೀನಿ, ಮತ್ತು ಗೋಡಂಬಿ ಹಾಕೋತಾ ಇದ್ದೀನಿ, ಪಲಾವ್ ಎಲೆ ಹಾಕೋತಾ ಇದ್ದೀನಿ, ಮತ್ತು ಒಂದು ಏಲಕ್ಕಿ. ನಮ್ಮಪ್ಪು ತುಂಬ ದಿನದಿಂದ ಪಾಯಸ ಬೇಕು ಅಂತ ಇದ್ದ. ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ನಾನು ಆಲ್ರೆಡಿ ರೋಸ್ಟೆಡ್ ಆಗಿರೋ ಸಾವಿಗೆ ತೊಗೊಂಡಿದ್ದೀನಿ. ಒಂದು ಕಡೆ ಪಾಯಸನೂ ಮಾಡ್ಕೊಟ್ಬಿಡೋಣ. ನನ್ನ ಅಪ್ಪುಗೆ ತುಂಬ ಅಂದರೆ ತುಂಬ ಇಷ್ಟ ಪಾಯಸ. ಈಗ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕೋಬಿಡೋಣ, ಆನಿಯನ್ ಹಾಕೋತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಅಷ್ಟೇ. ಈ ಕಡೆ ಆಲ್ರೆಡಿ ನಾನು ಪನ್ನೀರ್ನ ಕಟ್ ಮಾಡಿ ಸಾಲ್ಟು ಮತ್ತು ಪೆಪ್ಪರ್ ಹಾಕೊಂಡು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ದ್ರಾಕ್ಷಿ ಹಾಕೋಣ ಮಾಡಲಿಕ್ಕೆ. ಯಾವಾಗಲೂ ರೋಸ್ಟ್ ಮಾಡಿ ಸಪ್ರೇಟ್ ಎತ್ತಿಟ್ಕೊತಿದ್ದೆ. ಇದಕ್ಕೆ ತುಪ್ಪ ಹಾಕಿದ್ದೀನಿ ಆಲ್ರೆಡಿ. ಡೈರೆಕ್ಟ್ ಹಾಲು ಹಾಕೊಂಡು ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇವಾಗ ಟೈಮ್ ಇಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಅರ್ಧ ಲೀಟ್ರಿಗಿಂತ ಕಮ್ಮಿ ಇದೆ ಹಾಲು. ಇವಾಗ ತರ್ಸಕ್ಕೆ ಆಲ್ರೆಡಿ ಕ್ಲೋಸು ಆಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಹಾಕೋತಾ ಇದ್ದೀನಿ ಇವಾಗ.
ಅದಕ್ಕೋಸ್ಕರ ಆಲ್ರೆಡಿ ಬಿಸಿನೀರು ಕಾಯ್ತಿಟ್ಕೊಂಡಿದ್ದೀನಿ. ಹಾಲು 1 ಲೀಟ್ರ್ 3/4 ಲೀಟ್ರ್ ಇದೆ ಅಂತ ಅನ್ಕೊಂಡೆ. ಸೊ ಹಾಲು ಅರ್ಧ ಲೀಟ್ರಿಗಿಂತ ಕಮ್ಮಿನೇ ಇದೆ. ಅದು ಮತ್ತೆ ಹಾಲೆಲ್ಲ ಬಾಯ್ಲ್ ಆಗಿ ಇನ್ನೂ ಕಮ್ಮಿ ಆಗಿರುತ್ತೆ. ಹಂಗಾಗಿ ನಾನು ಇಷ್ಟೆಲ್ಲ ಬೆಲ್ಲ ಹಾಕೊಳ್ಳಲ್ಲ. ಇದ್ರಲ್ಲಿ ಅರ್ಧ ಬೆಲ್ಲ ಹಾಕೋತಾ ಇದ್ದೀನಿ. ಆರ್ಗಾನಿಕ್ ಬೆಲ್ಲ ತಗೋತಿದ್ದೀನಿ. ತುಂಬ ಸ್ವೀಟ್ ಆದರೂ ಚೆನ್ನಾಗಿರಲ್ಲ ಪಾಯಸ. ಇವಾಗ ಇದನ್ನು ಬಾಯ್ಲ್ ಆಗಿದೆ. ಅಕ್ಕಿ ಹಾಕೋಬಿಡೋಣ. ರೈಸ್ನ ತೊಳ್ಕೊಂಡು ಬಂದಿದ್ದೀನಿ ನಾನು. ಎಷ್ಟು 10 ಮಿನಿಟ್ಸ್ ಒಳಗಡೆ ಮಾಡ್ಬೋದು ನಾನು. ಇವಾಗ ಅಕ್ಕಿ ಹಾಕಿದ್ದೀನಿ. ಅದು ಅರ್ಧ ನೀರೆಲ್ಲ ಸುಣ್ಣಿದೆ. ಇವಾಗ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಹಾಕಿದ್ದೀನಿ. ವಿಸಿಲ್ ಕೂತ್ಕೋಬೇಕು. ಇವಾಗ ಕ್ಲೋಸ್ ಮಾಡಿಬಿಟ್ಟು ಇವಾಗ ಕ್ಲೋಸ್ ಮಾಡಿಬಿಡೋಣ. 2 ವಿಸಿಲ್ ಕೂತ್ಕೊಳ್ಳೋಣ. ಬೇಗ ಆಗುತ್ತೆ. ಅಲ್ಲೂ ಈ ಕಡೆ ಇದ್ದಿದ್ದನ್ನ ಈ ಕಡೆ ಇಟ್ಕೊಂಡಿದ್ದೀನಿ. ಇವಾಗ ಸೌಗೆ ಹಾಕೋತಾ ಇದ್ದೀನಿ. ರೋಸ್ಟೆಡ್ ಸೌಗೆ ತೊಗೊಂಡಿದ್ದೆ ನಾನು. ಸೊ ಹಂಗಾಗಿ ಇವಾಗ ಸೌಗೆ ಹಾಕೋತಾ ಇದ್ದೀನಿ. ನಮ್ಮ ಅಪ್ಪುಗೆ ಫೇವ್ರೆಟ್ ಇದು. ಈ ಕಡೆ ಕುಕ್ಕರ್ ವಿಸಿಲ್ ಕೂಗಿದೆ. ಇವಾಗ ಓಪನ್ ಮಾಡಬೇಕು. ಅದು ಆದ ತಕ್ಷಣ ಇದೊಂದು 2 ನಿಮಿಷ ಆದಮೇಲೆ ಆಫ್ ಮಾಡ್ಕೋಬೇಕು. ಇದನ್ನ ಏನದು ಹಾಗೆ ಹೋಗಿದೆ. ರೈಸ್ ಕೂಡ ರೆಡಿ ಆಗಿದೆ. ಗೀ ರೈಸು. ನಮ್ಮ ಭುವನ್ ಅವರ ಕಾತುರದಿಂದ ಕಾಯ್ತಿದ್ದಾರೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಪಾಯಸ ರೆಡಿ ಆಯಿತು. ಇವಾಗ ಕುಕ್ಕರ್ ಓಪನ್ ಮಾಡೋಣ. ವಾವ್, ಉಪ್ಪು ಪನ್ನೀರ್ ಗೀ ರೈಸ್ ರೆಡಿ. ಹಾಕೊಡ್ತೀನಿ. ಫಸ್ಟ್ ನಮ್ಮ ಉಪ್ಪುಗೆ ಹಾಕೊಟ್ಬಿಡೋಣ. ಹಾಕೋಬೇಕಂತೆ ಅವನು ನಿದ್ದೆ ಮಾಡ್ತಿದ್ದೆ. ಪಾಯಸ ಇವಾಗಲೇ ಹಾಕ್ಬಿಡ್ಲಾ ಆಮೇಲೆ ಹಾಕೊಡ್ಲಾ? ಜೊತೆಲೆ ಹೋಗ್ಬಿಡ್ಲಾ? ಬಂತ ಪಪ್ಪ? ಎಲ್ಲ ಪಪ್ಪಂಗೆ ಬೀಳ್ತೈತೆ. ಇದೆ ಮೆಣಸಿನ್ಕಾಯಿ, ಗೋಡಂಬಿ. ಪಾಯಸ ಸಾಕೈತೆ. ಹೌದಾ? ಥ್ಯಾಂಕ್ ಯು ಅಪ್ಪು. ರೈಸ್ ತಿಂದು ಹೇಳು. ನಮ್ಮ ಮಾದವ್ರಿಗೆ ತಂದ್ಕೊಟ್ಟಿದ್ದೀನಿ. ಹೆಂಗೈತೆ? ತುಂಬಾ ಚೆನ್ನಾಗಿದೆ. ನಿಜ? ಸೂಪರ್. ಆದ್ರೂ ನಿಮ್ಗೆ ಈ ತರ ಇಷ್ಟ ಅಲ್ವಾ? ಮೈಲ್ಡ್ ಆಗಿ ಮಸಾಲೆ ಹಾಕ್ತೆ ಮಾಡಿದ್ರೆ. ನಮ್ಮ ಮಾದಗ್ ಇನ್ನೊಂದು ಹೆಂಗ್ ಗೊತ್ತಾ, ಜಾಸ್ತಿ ಮಸಾಲೆ ಇರಬಾರ್ದು. ಮತ್ತೆ ಮಸಾಲೆ ಐಟಮ್ಸ್ಗಳನ್ನ ಹಾಕಿ ಮಾಡಿದ್ರೆ ಇಷ್ಟ ಆಗೋದಿಲ್ಲ ಅವ್ರಿಗೆ. ಹಿಂಗಿದ್ರೆ ಇಷ್ಟ. ಏನಂತೀರಾ? ತುಂಬಾ ಚೆನ್ನಾಗಿದೆ. ಹೌದಾ? ಅಲ್ಲೇ ಇಲ್ಲಲ್ಲ. ಶೈ ಸ್ವಲ್ಪ ನಮ್ಮ ಯಜಮಾನ್ರು. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನಪ್ಪು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾ, ಸಬ್ಸ್ಕ್ರೈಬ್ ಟು ಪೂಜಾ ಮಧು ವ್ಲಾಗ್. ಥ್ಯಾಂಕ್ ಯು.